ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಮರವಾಯಿ ಸಾರು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತೇನೆ. ಮರವಾಯಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಸಿಗುತ್ತದೆ. ಇದನ್ನು ನಾವು ಆಡು ಭಾಷೆಯಲ್ಲಿ ಬಳುಚು ಎನ್ನುತ್ತೇವೆ. ಮೊದಲು ಮರವಾಯಿಯನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಬೇಕು. ಇದು ಸಮುದ್ರದಲ್ಲಿ ಸಿಗುವುದರಿಂದ ಇದಕ್ಕೆ ಮರಳು ಇರುತ್ತದೆ. ನಂತರ ಸ್ವಲ್ಪ ಅಂದರೆ 2-3 ಚಮಚ ನೀರನ್ನು ಹಾಕಿ ಬೇಯಿಸಲು ಇಡಬೇಕು. ಇದು ಬೇಯಿಸಿದ ಮೇಲೆ ತಾನಾಗಿ ಓಪನ್ ಆಗುತ್ತದೆ ಹಾಗೂ ನೀರನ್ನು ಬಿಟ್ಟುಕೊಳ್ಳುತ್ತದೆ. ಇದು ತಣ್ಣಗಾದ ನಂತರ ಚಿಪ್ಪೆಯಲ್ಲಿರುವ ಮಾಂಸವನ್ನು ತೆಗೆಯಬೇಕು. ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ. ಮೊದಲು ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕಿ 7-8 ಒಣಮೆಣಸು ಮತ್ತು 2 ಚಮಚ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳು ತೆಂಗಿನ ತುರಿ, ಸಣ್ಣ ಹುಣಸೆ ಹುಳಿ, 1/4 ಚಮಚ ಅರಿಶಿನ ಹಾಗೂ ಹುರಿದ ಕೊತ್ತಂಬರಿ ಮತ್ತು ಒಣಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು. ಈಗ ಒಂದು ಪಾತ್ರೆಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬಂದ ನಂತರ ಬಟಾಟೆಯನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. ಅರ್ಧ ಬೆಂದ ನಂತರ ಬದನೆಕಾಯನ್ನು ಹಾಕಬೇಕು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕಡಿಮೆ ಆದರೆ ಅರ್ಧ ಕಪ್ ನೀರು ಹಾಕಿ 80% ಬೇಯಿಸಿಕೊಳ್ಳಬೇಕು. ಈಗ ರುಬ್ಬಿದ ಮಸಾಲೆ ಹಾಕಿ ಎಷ್ಟು ತೆಳು ಬೇಕು ಅಷ್ಟು ಮಾಡಿಕೊಳ್ಳಬೇಕು. ನಂತರ ಬೇಯಿಸಿದ ಮರವಾಯಿಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ 2-3 ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಈಗ ರುಚಿಯಾದ ಮರವಾಯಿ ಸಾರು ಅನ್ನದ ಜೊತೆ ಸವಿಯಲು ರೆಡಿಯಾಗಿದೆ. ಥ್ಯಾಂಕ್ ಯು.